ವೆಲ್ಕಮ್ ಬ್ಯಾಕ್ ಟು ಹೈ ಲೈಫ್. ಈ ಶ್ರಾವಣ ಮಾಸ ಬಂತು ಅಂದರೆ ಸಾಕು ಮದುವೆ ಮನೆ ಭರಾಟೆ ಜೋರಾಗಿರುತ್ತೆ. ಅದರಲ್ಲೂ ರಾಜಕಾರಣಿಗಳ ಹಾಗೇನೆ ಫಿಲ್ಮ್ ಸೆಲೆಬ್ರಿಟಿಗಳ ಮಕ್ಕಳ ಮದುವೆ ಅಂತಂದರೆ ಅದು ಭರ್ಜರಿಯಾಗೇ ಇರುತ್ತೆ. ನಾವು ಹೈ ಲೈಫ್ನಲ್ಲಿ ತೋರಿಸೋದು ಕೂಡ ಹೈಫೈ ಮದುವೆಗಳೇ. ಹಾಗೆಯೇ ಗಾನಾ ಬಜಾನಾ ನಿರ್ಮಾಪಕ ನವೀನ್ ಅವರ ಮದುವೆ ನಡೀತು. ಆ ಮದುವೆ ಎಷ್ಟು ಭರ್ಜರಿಯಾಗಿತ್ತು, ಇಲ್ಲಿದೆ ನೋಡಿ ಅದರ ನೋಟ. ಈ ಲೈಟಿಂಗ್ ನೋಡ್ತಿದ್ರೆ ಥೇಟ್ ಸಿನಿಮಾ ಶೂಟಿಂಗ್ ನೋಡ್ತಿದ್ದ ಹಾಗೆ ಅನಿಸ್ತಿಲ್ವಾ? ಇಲ್ಲಿನ ರಿಸೆಪ್ಷನ್ ಸಂಭ್ರಮವಂತೂ ಸಿನಿಮಾ ಸೆಟ್ ಥರಾನೇ ಇದೆ. ಎಸ್, ನಾವೀಗ ಸಿನಿಮಾ ಸ್ಟಾರ್ ಒಬ್ಬರ ಮದುವೆಯಲ್ಲಿದ್ದೇವೆ. ಸ್ವರ್ಗವನ್ನೇ ಸೃಷ್ಟಿಸಿದಂತೆ ಭಾಸವಾಗ್ತಾ ಇರೋ ಹಾಲ್ನಲ್ಲಿ ಆರತಕ್ಷತೆಗೆ ಅಣಿಯಾಗ್ತಾ ಇರೋದು ಲವ್ ಗುರು ಗಾನಾ ಬಜಾನಾ ಚಿತ್ರದ ನಿರ್ಮಾಪಕ ನವೀನ್. ಹುಬ್ಬಳ್ಳಿ ಹುಡುಗಿ ಅಶ್ವಿನಿ ನವೀನ್ ಕೈ ಹಿಡಿದಿದ್ದಾರೆ. ಪರ್ಪಲ್ ವೆಲ್ವೆಟ್ ಶೇರ್ವಾನಿಯಲ್ಲಿ ನವೀನ್ ಮಿಂಚ್ತಾ ಇದ್ರೆ, ಅಶ್ವಿನಿ ಮರೂನ್ ಸೀರೆಯಲ್ಲಿ ಮಿಂಚ್ತಾ ಇದ್ರು. ಇಬ್ಬರ ಮದುವೆ ಆರತಕ್ಷತೆಗೆ ಖಾಸಗಿ ಹೋಟೆಲ್ ಒಂದು ಸಾಕ್ಷಿಯಾಗಿತ್ತು. ಸಂಗಾತಿಯಾಗುವ ಸವಿಕನಸಲಿ ತಂಗಾಳಿ ತಂದೆಯ ನನ್ನ ಬಾಳಲಿ ಸಂಗಾತಿಯಾಗುವ ಸವಿಕನಸಲಿ. ಕಿರುತೆರೆ ನಟ ರಮೇಶ್ ಭಟ್, ಮಾಜಿ ಸಚಿವ ರಾಮಚಂದ್ರೇಗೌಡ, ಶಾಸಕ ಪ್ರಿಯಾಕೃಷ್ಣ ಹೊಸ ಜೋಡಿಗೆ ವಿಶ್ ಮಾಡಲು ಬಂದಿದ್ರು. ಯಾರು ಕೂಡ ನಿನ್ನ ಹಾಗೆ ಪೀಡಿಸಿಲ್ಲ, ನನ್ನ ಹೀಗೆ ನಾನು ನಿನ್ನ ಪ್ರೇಮ ಪೀಡಿತ. ಯಾರು ಕೂಡ ನಿನ್ನ ಹೀಗೆ ಪ್ರೀತಿಸಿಲ್ಲ, ನನ್ನ ಹಾಗೆ ನಂಬಬೇಕು ನೀನು ಖಂಡಿತ. ಯಾವುದು ಕನಸು ಯಾವುದು ನನಸು ನನಗಂತೂ ತಿಳಿದೇ ಇಲ್ಲ. ಈ ನಿನ್ನ ಸೆಳೆತಕ್ಕೆ ಹುಚ್ಚಾದ ಮೇಲಂತೂ ಎಚ್ಚರ ಉಳಿದೇ ಇಲ್ಲ. ಯಾರು ಕೂಡ ನಿನ್ನ ಹಾಗೆ ಪೀಡಿಸಿಲ್ಲ, ನನ್ನ ಹೀಗೆ ನಾನು ನಿನ್ನ ಪ್ರೇಮ ಪೀಡಿತ. ಯಾರು ಕೂಡ ನಿನ್ನ ಹೀಗೆ ಪ್ರೀತಿಸಿಲ್ಲ, ನನ್ನ ಹಾಗೆ ನಂಬಬೇಕು ನೀನು ಖಂಡಿತ. ನಟ ತರುಣ್ ತಮ್ಮ ಪತ್ನಿ ಜೊತೆ ಹಾಜರಿದ್ರು. ಇನ್ನು ನಟಿ ರಾಧಿಕಾ ಪಂಡಿತ್ ತಾಯಿಯ ಜೊತೆ ಬಂದಿದ್ರು. ಸಿನಿಮಾ ಸ್ಟಾರ್ಗಳು, ರಾಜಕಾರಣಿಗಳು, ಹಲವು ಗಣ್ಯರಿಂದ ಮದುವೆ ವೈಭವ ಮತ್ತಷ್ಟು ಹೆಚ್ಚಿತ್ತು. ಮೂಡಿದೆ ಎದೆಯಲ್ಲಿ ಎಂದೆಂದು ಬಾಡದ ಕನಸಿನ ಹೂವು ನಿನ್ನ ಧ್ಯಾನದಲ್ಲಿ ಅರಳಿ ಕಣ್ಣಲೆ ಮಾತಾಡುತ್ತಾ ಸರಿಯಾಗಿ ಹೇಳು ಇದು ಏನು ಅಂತ. ನೃತ್ಯದಲ್ಲಿ ಎಷ್ಟೊಂದು ಪ್ರಕಾರ ಅಲ್ವಾ? ಡಾನ್ಸ್ನ ವೆರೈಟಿ ನೋಡ್ತಾ ಇದ್ರೆ ಕಣ್ಣಿಗೆ ಹಬ್ಬ. ತಾಳಕ್ಕೆ ತಕ್ಕಂತೆ ಕುಣಿಯೋದನ್ನ ನೋಡ್ತಾ ಇದ್ರೆ ಅಬ್ಬಾ ನಾವು ನರ್ತಿಸಬಾರ್ದಾ ಅಂತ ಅನ್ಸುತ್ತೆ. ಅಂತಹದೇ ಒಂದು ಸುಂದರವಾದಂತಹ ಕಂಟೆಂಪ್ರರಿ ನೃತ್ಯ ಪ್ರಕಾರದ ನೃತ್ಯದ ಝಲಕ್ ಇಲ್ಲಿದೆ ನೋಡಿ.
1950ರಲ್ಲಿ ಅಭಿವೃದ್ಧಿಗೊಂಡ ನೃತ್ಯ ಪ್ರಾಕಾರಗಳಲ್ಲಿ ಕಾಂಟೆಂಪ್ರರಿ ಡ್ಯಾನ್ಸ್ ಕೂಡ ಒಂದು. ಮನೆಗೆಲಸವನ್ನೇ ಡ್ಯಾನ್ಸ್ನಲ್ಲಿ ಪ್ರದರ್ಶಿಸುವ ಥರದ ಡ್ಯಾನ್ಸ್ ಇದು. ನಾವೀಗ ನೋಡ್ತಾ ಇರೋದು ರಿಥಮ್ ಆಫ್ ಲೈಫ್ ಪ್ರದರ್ಶನವನ್ನ. ಹದಿನಾರು ವಿದೇಶಿ ವಿದ್ಯಾರ್ಥಿಗಳು ಬೆಂಗಳೂರಿನ ಚೌಡಯ್ಯ ಹಾಲ್ನಲ್ಲಿ ಈ ಡ್ಯಾನ್ಸ್ ಪ್ರದರ್ಶಿಸಿದ್ರು. ಆಲ್ ಇನ್ ಎ ಡೇ ಅನ್ನೋ ಡ್ಯಾನ್ಸ್ ದಿನನಿತ್ಯದ ಕೆಲಸವನ್ನ ಎಲ್ರೂ ಮಾಡಬೇಕು ಅನ್ನೋ ಸಂದೇಶವನ್ನ ಹೊತ್ತಿತ್ತು. ಲೈಫ್ ಇಸ್ ಅ ಬೆಂಚ್ ಅನ್ನೋ ಡ್ಯಾನ್ಸ್ ಥೀಮ್ನಲ್ಲಿ 2 ಬೆಂಚ್ಗಳನ್ನ ಇಟ್ಕೊಂಡು ವಿದೇಶಿ ಡ್ಯಾನ್ಸರ್ಸ್ ಯಾವ ರೀತಿ ಮೋಡಿ ಮಾಡ್ತಾರೆ ನೀವೇ ನೋಡಿ. ನೋಡಿರೋ ಕಂಟೆಂಪ್ರರಿ ಡ್ಯಾನ್ಸ್ ಒಂದು ಡಿಫ್ರೆಂಟ್ ಫಾರ್ಮ್ ಆಫ್ ಡ್ಯಾನ್ಸಿಂಗ್. ಇದರಲ್ಲಿ ನಗು ಇದೆ, ಅಳು ಇದೆ, ಕಾಮಿಡಿ ಇದೆ, ಥ್ರಿಲ್ ಇದೆ. ಈ ಡ್ಯಾನ್ಸ್ ಫಾರ್ಮ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಆದರೆ ಅರ್ಥ ಆದರೆ ಮಾತ್ರ ಇದೊಂದು ಬೆಸ್ಟ್ ಫಾರ್ಮ್ ಆಫ್ ಡ್ಯಾನ್ಸಿಂಗ್. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ಸ್ವಾತಿ ಪತ್ರಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಹೈಫೈ ಮದುವೆ, ಹೈನಲ್ಲೇ ಇರೋರ ಪಾರ್ಟಿ, ಅಬ್ಬಾ ಎಷ್ಟು ಗಮ್ಮತ್ತಾಗಿರುತ್ತಲ್ವಾ ಹೈ ಲೈಫ್. ಹಾಗೆಯೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನ ಹೊತ್ತು ಮತ್ತೆ ಮುಂದಿನ ವಾರ ಹೈ ಲೈಫ್ನಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.